ಆಡಿಯೋಗಳನ್ನು ಮಾಡಿ ವೈರಲ್ ಮಾಡಿದ್ರು ಮತ್ತು ಅಧಿಕಾರಿಗಳಿಗೆ ತೇಜೋವಧೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅರೆಸ್ಟ್ ಮಾಡಿದ್ದಾರೆ ಅಂತ. ಸರ್, ಅದು ನಕಲಿನ ನಿಜಾನ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ತನಿಖೆ ಮಾಡಿ ಅಂತಾನೆ ಕೊಟ್ಟಿರೋದು ಅವ್ರಿಗೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ, ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಏನನ್ನ ಯಾರನ್ನ ತಡೆಯಕ್ಕೆ, ಏನ್ ನಾವು ಮಾಡ್ತಿರೋ ಕೆಲಸನ ತಡೆಯೋಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್. ಯಾವ ವಿಚಾರದಲ್ಲಿ ತಮ್ಮ ತಂದೆಯವರು ಅಂದ್ರೆ ಇಂದಿನ ವಿಚಾರದಲ್ಲಿ ಏನಾದ್ರು ಸರ್, ಎಲ್ರಿಗೂ ಗೊತ್ತಿರೋ ರೀತಿ ಮೂಡ ಕೇಸಲ್ಲಿ ನಮ್ಮಪ್ಪ ತುಂಬಾ ಹೋರಾಟ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ವ್ಯಕ್ತಿಗಳ ಹೆಸರು ಅದರಿಂದ ಆಚೆ ಬಂದಿದೆ. ಅವರು ಮಾತಾಡಿರೋ ಆಡಿಯೋ ರೆಕಾರ್ಡ್ಗಳ ಆಚೆ ಸಿಕ್ಕಿದೆ. ಎಲ್ಲಿ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ, ನಮ್ಮಪ್ಪನ ತಡೆಯೋದಕ್ಕೋಸ್ಕರ, ನಮ್ಮಪ್ಪನ ಬಾಯಿ ಮುಚ್ಚೋದಕ್ಕೋಸ್ಕರ ದುಡ್ಡನ್ನ ಆಮಿಷ ಓಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮಪ್ಪ ಅದಕ್ಕೆ ಒಪ್ಪಿಲ್ಲ, ಅವ್ರ ಹೋರಾಟ ನಿಲ್ಲಿಸ್ತಿಲ್ಲ. ಆ ಕಾರಣದಿಂದ ಇದೆಲ್ಲ ಮಾಡ್ತಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಮೂಡ ಕೇಸ್ ಇತ್ತು ಸರ್. ಬೆಳಗ್ಗೆ ಅಟೆಂಡ್ ಆಗಿದ್ವಿ, ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡಕ್ಕೆ. ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮಪ್ಪ ತನಿಖೆ ಈ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಅರ್ಜಿ ಸಲ್ಲಿಸಿದ್ರು ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು. ಇವತ್ತು ಎಲ್ಲಿ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಏನು ಗೊತ್ತಿಲ್ಲ ಸರ್. ಸರ್, ನಮ್ಗೆ ಅವರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ಕೊಂಡೋಗಿ ಈಗಾಗಲೇ 3 ಅವರ್ ಆಗಿದೆ. 2 ಗಂಟೆ 2 ಕಾಲಲ್ಲಿ ಕರ್ಕೊಂಡು ಹೋಗಿರೋದು. ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಏನು ಇನ್ಫಾರ್ಮೇಶನ್. ಸರ್, ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅರೆಸ್ಟ್ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಸರ್. ಕ್ಲಿಯರ್ ಆಗಿ ನಾವು ಅರೆಸ್ಟ್ ಮಾಡ್ತಿದೀವಿ, ಇಂಥ ಕಾರಣಕ್ಕೆ ಮಾಡ್ತಿದೀವಿ, ಇಂಥ FIR ಆಗಿದೆ, ಏನು ಪ್ರತಿಯೊಂದು ಹೇಳಿಲ್ಲ ನನಗೆ. ಸರ್, CCBಲಿ ಒಂದು ಕಂಪ್ಲೇಂಟ್ ಆಗಿದೆ. ಏನ್ ಕಂಪ್ಲೇಂಟ್ ಅಂತ ಹೇಳಿಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ಸರ್, ನಾನು ಏನು ಇನ್ಫಾರ್ಮೇಶನ್ ಅಂತ ಕೇಳಕ್ಕೆ ಕಾಲ್ನೇ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿ ಇದ್ದಾರೆ. ನಮ್ಮ ಮನೆ ಮತ್ತು ಆಫೀಸ್ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಈಗ ಸದ್ಯಕ್ಕೆ ಮನೇಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್ ಅಷ್ಟೇ. ಆಫೀಸ್ ಎರಡು ಒಂದೇ ಕಡೆ ಮನೆ ಹತ್ರನೇ ಆಫೀಸ್ ಇರುತ್ತೆ. ಇದುವರೆಗೂ ಏನು ಸಿಕ್ಕಿಲ್ಲ ಸರ್. ಸರ್, ಇಲ್ಲಿ ಸಿಗಾಕೊಳ್ಳೋದು ಅಂತ ತಪ್ಪು ಏನು ಮಾಡಿಲ್ಲ ನಮ್ಮ ತಂದೆ. ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬಾ ತುಂಬಾ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಸರ್, ಸರ್, ಈ ಕೇಸಲ್ಲಿ ಮೂಡ ಕೇಸಲ್ಲಿ ಬಿ ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡ ಕಮಿಷನರ್ ಆಗಿದ್ರು ನಟೇಶ್ ಅನ್ನೋರು, ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ. ಆ ಮೂಡ ಕಮಿಷನರನ್ನು ನಮ್ಮ ತಂದೆಯವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಹೊಡಿಸಿ ಕೇಸ್ನ ಹೇಗಾದ್ರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋರಿಂದ ಅವ್ರನ್ನ CMI ಕೃಷ್ಣವ್ರನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ. ನಮ್ಮಪ್ಪ ಇದನ್ನ ತನಿಖೆ ಮಾಡಿ ಈ ತರ ಆಮಿಷ ಒಡ್ಡು ಈ ಕೇಸ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ಮಪ್ಪ ಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ED ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಸರ್, ಸದ್ಯಕ್ಕೆ ನನಗೆ ಗೊತ್ತಿರಾಗೆ ಏನ್ ಮೀಡಿಯಾದವ್ರಿಗೆ ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್. ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ. ಆ ತನಿಖೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ. ಒಳಗಿಲ್ಲ ಅಂತ ಹೇಳಿದ್ದಾರೆ, ಏನು ಮಾಹಿತಿನೂ ಕೊಡ್ತಿಲ್ಲ, ಇಂಥವ್ರಿಗೆ ಈ ತರ ಆಗಿದೆ ಅನ್ನೋದು ಕೊಡ್ತಿಲ್ಲ. ಸ್ವಲ್ಪ ನಮಗೆ ಆತಂಕ ತುಂಬಾ ಇದೆ ಸರ್. ಹೆಸರು ಹೇಳಿ ಸರ್. ನನ್ನ ಹೆಸರು ವಿವೇಕ್ ಅಂತ.